ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್. ಹೌದು, ನಿನ್ನೆ 31 ಮತ್ತು 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧವಾಗಿದೆ ರಾಜ್ಯ ಸರ್ಕಾರ. ಹೊಸ ಸಿಎಂ ಬದಲಾವಣೆ ಆದ ಬಳಿಕ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾದ್ರೆ ಬನ್ನಿ, ಈ 4,000 ರೂಪಾಯಿ ಇಂದು ಈ 12 ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಸೊ ಬರೀ 2,000 ಅಷ್ಟೇ ಅಲ್ಲ, 4,000 ರೂಪಾಯಿ ಜಮಾ ಆಗ್ತಾ ಇದೆ. 2,000 ಜಮಾ ಆಗೋದಿದ್ರೆ ನಿಮಗೆ ಈಗಾಗಲೇ ಆಗ್ತಾ ಇತ್ತು. ಈಗ ಮತ್ತೆ ಒಟ್ಟಿಗೆನೆ 4,000 ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 12 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಆ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕು, ಜೊತೆಗೆ ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ನೀವು ಇಲ್ಲಿವರೆಗೂ ಕೂಡ ಬಂದಿದ್ದೀರಿ. ಸುಮಾರು 29ರಿಂದ 30ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ರಿಲೀಸ್ ಆಗಿದೆ. ಅದರಲ್ಲಿ 2 ಕಂತುಗಳನ್ನ ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸ್ಬಿಟ್ಟಿದೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. 2025 ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣವನ್ನ ಸರ್ಕಾರ ನಿಮಗೆ ಕೊಟ್ಟಿರಲಿಲ್ಲ. ಆ 2 ತಿಂಗಳ ಹಣವನ್ನ ಯಾವಾಗ ಕೊಡ್ತೀರಿ ಅಂತ ಬಿಜೆಪಿ ನಾಯಕರು ಆಲ್ರೆಡಿ ಪ್ರಶ್ನೆಗಳನ್ನ ಮಾಡಲಾಗಿದೆ. ಅದನ್ನ ಕೊಡ್ಲೇಬೇಕಂತ ಒಂದು ಪ್ರೆಷರ್ ಅನ್ನ ಕೂಡ ಬಿಲ್ಡ್ ಮಾಡಲಾಗಿದೆ. ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ. ಸೊ ನನ್ನ ಗಮನದಲ್ಲಿ ಇರಲಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಲ್ರೆಡಿ ಹೇಳಾಗಿದೆ. ಸೊ ಹಾಗಾಗಿ ಆ 4,000 ಅಂದ್ರೆ 2 ತಿಂಗಳ ಹಣವು ಕೂಡ ನಿಮಗೆ ಅತಿ ಶೀಘ್ರದಲ್ಲಿ ಬರಲಿದೆ. ಒಟ್ಟಾರೆಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈಗ ರಾಜ್ಯದ ಸಿಎಂ ಆಗಿ 25ನೇ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ. ಸೊ ಹಾಗಾದ್ರೆ ಇನ್ನು 2 ವರ್ಷಗಳ ಕಾಲ ಹೇಗೆ ಆಡಳಿತ ಮಾಡ್ತಾರೆ, ಜೊತೆಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಫ್ರೀ ಬಸ್, ಯುವನಿಧಿ ಅಂತೂ ಮರ್ತು ಬಿಡೋಣ, ಯಾಕಂದ್ರೆ ಅದನ್ನ ಕೊಡ್ತಾ ಇಲ್ಲ. ಈ 4 ಗ್ಯಾರಂಟಿ ಯೋಜನೆಗಳನ್ನ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಮತ್ತೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಅಂತರೂ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬಂದೇ ಬರುತ್ತೆ, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಸರ್ಕಾರ ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಂದ್ರೆ ಈ ದುಡ್ಡನ್ನ ಕೊಡಲೇಬೇಕು ಮತ್ತು ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಬಾರದು, ಎಲ್ಲವೂ ಕೂಡ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಅವರ ಗಮನದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಎಲಿಜಿಬಿಲಿಟಿಯನ್ನ ಉಳಿಸ್ಕೊಳ್ಬೇಕು, ಮುಖ್ಯವಾಗಿ ನಿಮ್ಮ ಖಾತೆಗಳನ್ನ ಆಕ್ಟಿವ್ ಇಟ್ಕೊಳ್ಬೇಕು. ಅದನ್ನ ನಾನು ಮುಂದೆ ಹೇಳ್ತೀನಿ. ಜೊತೆಗೆ ಬಹಳಷ್ಟು ಗೃಹಲಕ್ಷ್ಮಿಯರು ತೀರಿ ಹೋಗಿದ್ದಾರೆ, ಆದ್ರೂ ಸಹಿತ ದುಡ್ಡನ್ನ ಪಡ್ಕೊಳ್ತಾ ಇದ್ರಿ. ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ನೀವು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡಲಾಗುತ್ತೆ. ಸೊ ಇದನ್ನ ಖುದ್ದಾಗಿ ಸರ್ಕಾರ ಹೇಳ್ತಾ ಇದೆ. ಹೌದು, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. 12 ಜಿಲ್ಲೆಗಳನ್ನ ನಿಮಗೆ ಮೊದಲು ಹೇಳ್ಬಿಡ್ತೀನಿ, ತದನಂತರ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಇದಕ್ಕೋಸ್ಕರ ಕಾಯ್ತಾ ಇರುವಂತವ್ರು ಬಹಳಷ್ಟು ಜನ. 12 ಜಿಲ್ಲೆಗಳನ್ನ ಏನೋ ತಿಳ್ಕೊಳ್ತೀರಿ, ಆದ್ರೆ ಮುಂದೆ ಇರತಕ್ಕಂತಹ ವಿಷಯ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಬರೀ 2,000 ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಮುಂದೆ ಬರ್ತಕ್ಕಂತಹ 10ರಿಂದ 20,000 ದುಡ್ಡಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಅದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಇಚ್ಛೆ ಇದೆ. ಅದಕ್ಕಾಗಿ ನಿಮಗೆ ಒತ್ತಿ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ 12 ಜಿಲ್ಲೆಗಳನ್ನ ಮೊದಲು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಂತಿನ ಹಣ ರಿಲೀಸ್ ಆಯ್ತಪ್ಪ ಅಂದ್ರೆ ನಾನು ಆಗಲೇ ಮೊದಲೇ ಹೇಳಿರುವ ಹಾಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರಕ್ಕೆ ಬರುತ್ತೆ. ರಾಮನಗರ, ತುಮಕೂರು, ದಾವಣಗೆರೆ, ಕೋಲಾರ, ಬೆಳಗಾವಿ, ಮೈಸೂರು, ಚಿತ್ರದುರ್ಗ, ವಿಜಯನಗರ, ಮಂಡ್ಯ, ಹಾಸನ, ಕಲಬುರಗಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನ ರಿಲೀಸ್ ಮಾಡಲಾಗತ್ತೆ. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಮೊದಲನೇ ಹಂತದಲ್ಲಿ ಬರುತ್ತೆ. ತದನಂತರ ಈ ಜಿಲ್ಲೆಗಳನ್ನೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಮಹಿಳೆಯರಿಗೆ ಮತ್ತೆ ಜಮಾ ಆಗತ್ತೆ. ಸೊ ಮತ್ತೆ ಹಾಗೆ ಉಳಿದಂತಹ ಜಿಲ್ಲೆಗಳಲ್ಲಿ ಒಂದಾದ ಮೇಲೆ ಒಂದು ಕಂತುಗಳು ಜಮಾ ಆಗ್ತಾ ಹೋಗುತ್ತೆ. ದಿಢೀರನೆ ಪ್ರತಿಯೊಬ್ಬರಿಗೂ ಕೂಡ 1 ಅಥವಾ 2 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಗೃಹಲಕ್ಷ್ಮಿ ಒಂದು ಕಂತಿನ ಹಣ ರಿಲೀಸ್ ಆಯ್ತಪ್ಪ ಅಂದ್ರೆ 10ರಿಂದ 12 ದಿನಗಳ ಕಾಲಾವಕಾಶ ಬೇಕು. ಅಷ್ಟರ ಒಳಗಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡುತ್ತೆ. ಏನಾದರೂ ಸ್ಪೀಡ್ ಆಗಿ ಜಮಾ ಮಾಡ್ತಾ ಹೋದ್ರು ಮಾಡಬಹುದು, ತೊಂದರೆ ಇಲ್ಲ. ಆದ್ರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ತಾಂತ್ರಿಕ ದೋಷವನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಮತ್ತೆ ಇನ್ನಿತರ ಕೆಲಸ ಕಾರ್ಯಗಳಿರ್ತವೆ, ಹೀಗಾಗಿ ದಿಢೀರನೆ ರಿಲೀಸ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಈಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತು ಈ 31 ಮತ್ತು 32. ಹಾಗಾದ್ರೆ ಯಾವ ತಿಂಗಳ ಹಣ ಇದು ನಿಮ್ಮ ಗಮನದಲ್ಲಿ ಬೇಕಾಗತ್ತೆ. 28ನೇ ಕಂತಿನ ಹಣವನ್ನ ಇಟ್ಕೊಳ್ಳಿ. ಇರ್ತಕ್ಕಂತಹ ಎಲ್ಲ ಕಂತುಗಳು ನಿಮಗೆ ಗಮನದಲ್ಲಿ ಬರ್ತವೆ. ಅಂದ್ರೆ 28ನೇ ಕಂತಂದ್ರೆ ಜನವರಿ ತಿಂಗಳ ಹಣ, ಅದಾದ ಬಳಿಕ 29ನೇ ಕಂತಂದ್ರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ. ಸೊ ಈಗ ಈ 31ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಇದು ಏಪ್ರಿಲ್ ತಿಂಗಳ ಹಣವಾಗಿದೆ. ಜೊತೆಗೆ 32ನೇ ಕಂತಿನ ಹಣ ಇದು ಮೇ ತಿಂಗಳ ಹಣ ಆಗಿದೆ. ಹಾಗಾದ್ರೆ ಮಾರ್ಚ್ 30ನೇ ಕಂತಿನ ಹಣ ಕ್ಲಿಯರ್ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಈಗಾಗಲೇ ಬಕ್ರೀದ್ ಹಬ್ಬಕ್ಕೆ ರಿಲೀಸ್ ಆಗಿದ್ದು ಸುಮಾರು 30ರಿಂದ 35 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಹತ್ತತ್ರ 70ರಿಂದ 80 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕು.
ಬರಬೇಕು. ಸರ್ಕಾರ ಕೆಲವೊಂದಿಷ್ಟು ಜನರಿಗೆ ದುಡ್ಡು ಜಮಾ ಮಾಡಿ ಕ್ಲಿಯರ್ ಮಾಡಿದೀನಿ ಅಂತ ಅಂದ್ರೆ ಸಾಧ್ಯವೇ ಇಲ್ಲ. ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಕೊಡಬೇಕಾಗಿದೆ, ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಅಂದ್ರೆ 31 ಮತ್ತು 32ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದು 2 ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ನಾನು ಜಿಲ್ಲೆಗಳನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಈಗ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಆದರೂ ಸಹಿತ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದನ್ನ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ನೀವು ನಿಮ್ಮ ಕುಟುಂಬದಲ್ಲಿ ಯಾರೇ ಹೆಣ್ಮಕ್ಳಿದ್ರು ಅವರ ಹೆಸರನ್ನ ಸೇರ್ಪಡೆ ಮಾಡಿ, ತೀರಿ ಹೋದ್ರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ನೀವು ದುಡ್ಡನ್ನ ಪಡ್ಕೊಳ್ತಾ ಇದ್ರೆ ಸರ್ಕಾರ ನೇರವಾಗಿ ಹೇಳಿದೆ, ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳನ್ನ ನಾವು ನೇರವಾಗಿ ರದ್ದು ಮಾಡ್ತೀವಿ. ಹೌದು, ನೀವು ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇದ್ದೀರಿ, ಬಡವರಿದ್ದೀರಿ, ಬಡತನ ರೇಖೆಗಿಂತ ಕೆಳಗಡೆನೆ ಇದ್ದೀರಿ, BPL ಇರಲಿ ಅಥವಾ APL ಇರಲಿ, ವ್ಯಕ್ತಿ ಅಂದ್ರೆ ಮುಖ್ಯಸ್ಥೆ ತೀರಿ ಹೋದ್ರೂ ಸಹಿತ ಅವರ ಹೆಸರಿನಲ್ಲಿ ನೀವು ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಅನ್ನೇ ನಾವು ರದ್ದು ಮಾಡ್ತೀವಿ. ಬರೀ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದಷ್ಟೇ ಅಲ್ಲ, ಈಗಾಗಲೇ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಕೂಡ ರೀಫಂಡ್ ಮಾಡ್ಕೊಳ್ತೀವಿ, ನಿಮ್ಮ ಮೇಲೆ ಆಕ್ಷನ್ ಕೂಡ ತೆಗೆದುಕೊಳ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಸೊ ಹಾಗಾದ್ರೆ ತೀರಿ ಹೋದವರ ಹೆಸರಿನಲ್ಲಿ ಯಾರ್ಯಾರು ದುಡ್ಡನ್ನ ಪಡ್ಕೊಳ್ತಾ ಇದ್ರಿ, ಅದೇಗಪ್ಪ ಪಡ್ಕೊಳ್ತಾರೆ, ತೀರಿ ಹೋಗಿರ್ತಾರೆ ಅಂತ ನೀವು ಕೇಳಬಹುದು. ಮರಣ ಪ್ರಮಾಣ ಪತ್ರವನ್ನ ತೆಗಿಸಿರೋದಿಲ್ಲ ಮತ್ತು ತೀರಿ ಹೋಗಿರ್ತಾರಲ್ಲ ಅವರ ಹೆಸರಿನಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಂ ಇರುತ್ತೆ. ಅದನ್ನು ಹೊರತುಪಡಿಸಿ ATM ಕಾರ್ಡ್ ಅಂತೂ ಇದ್ದೇ ಇರತ್ತಲ್ವಾ, ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರತಕ್ಕಂಥದ್ದು. ಆ ATM ನಿಂದ ಆದ್ರೂ ದುಡ್ಡನ್ನ ವಿಡ್ರಾಲ್ ಮಾಡ್ಕೊಂಡು ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಂತ ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಎಚ್ಚರಿಕೆಯನ್ನ ಒಂದಲ್ಲ 2 ಬಾರಿ ಕೊಟ್ಟಿದೆ. ಇನ್ನು ಕೂಡ ಆ ರೀತಿ ಯಾರು ಪಡ್ಕೊಳ್ತಾ ಇದ್ರಿ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಅದಕ್ಕಿಂತ ಹೊಸದಾಗಿ ಒಂದು ರೂಲ್ಸ್ ತಂದು ಬಿಟ್ಟಿದೆ, ಬಯೋಮೆಟ್ರಿಕ್ ಮಾಡ್ಬೇಕಂತ. ಆ ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳು ಬರುತ್ತೆ. ಇದು ಬೆಸ್ಟ್ ರೂಲ್ಸ್ ಅನ್ನ ಸರ್ಕಾರ ತಂದಿದೆ. ಯಾಕಂದ್ರೆ ಸರ್ಕಾರದ ದುಡ್ಡು ಖಜಾನೆ ಖಾಲಿ ಆಗ್ತಾ ಇದೆ ಅಲ್ವಾ, ಸುಮ್ನೆ ಎಲಿಜಿಬಲ್ ಇದ್ದಂತವ್ರು ಕೊಟ್ರೆ ಏನ್ ತೊಂದರೆ ಇಲ್ಲ. ಈಗ ತೀರಿ ಹೋದವರ ಹೆಸರಿನಲ್ಲಿ ದುಡ್ಡು ಕೊಡ್ತಾ ಹೋದ್ರೆ ಅದು ಎಲಿಜಿಬಲ್ ಇಲ್ಲದ ಹಾಗೆ. ನೀವು ಯಾರಾದ್ರೂ ಹೆಣ್ಣು ಮಕ್ಕಳ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಹೆಸರನ್ನ ಸೇರ್ಪಡೆ ಮಾಡಿ ನಾವು ದುಡ್ಡು ಜಮಾ ಮಾಡ್ತೀವಿ, ನೀವು ಹೆಸರು ಇರದೆ ತೀರಿ ಹೋದವರ ಹೆಸರಿನಲ್ಲಿ ದುಡ್ಡು ಪಡ್ಕೊಳ್ತಾ ಹೋದ್ರೆ ನಾವು ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿ ಬಯೋಮೆಟ್ರಿಕ್ ಈಗ ಪ್ರಾರಂಭ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಅದು ಪ್ರಾರಂಭವಾಗ್ತಾ ಇದೆ. ನೀವು ಬೆಂಗಳೂರುವನ್ನು, ಗ್ರಾಮವನ್ನು, ಕರ್ನಾಟಕವನ್ನುಗಳಿಗೆ ಹೋಗಿ ಆ ಬಯೋಮೆಟ್ರಿಕ್ ಅಂದ್ರೆ ತಂಬನ್ನ ಕೊಟ್ಟು ನೀವು ಬರಬೇಕಾಗತ್ತೆ. ಆಗ ಮಾತ್ರ ನಿಮ್ಗೆ ದುಡ್ಡು ಬರುತ್ತೆ. ಯಾರು ಮುಖ್ಯಸ್ಥೆಯರಿದಿರಿ, ಯಾರು ಗೃಹಲಕ್ಷ್ಮಿಯರಿದಿರಿ, ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಆ ಬಯೋಮೆಟ್ರಿಕ್ ಮಾಡಿಸ್ಕೊಂಡು ಬಂದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗತ್ತೆ. ನಾನು ಹೇಳ್ತಾ ಇರೋದು ಯಾಕೆ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ನೀವು ಪಡ್ಕೊಳ್ಬೇಕು, ಮಿಸ್ ಮಾಡ್ಕೊಳ್ಬಾರ್ದು ಅಂತ ಈ ವಿಷಯವನ್ನ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಆಗ್ಬೋದು, ಆದ್ರೆ ನೀವು ಮುಂದಿನ ದಿನಗಳಲ್ಲಿ ಸುಮಾರು 10ರಿಂದ 20ರಿಂದ 30 ಸಾವಿರವರೆಗೂ ಕೂಡ ದುಡ್ಡು ಪಡ್ಕೊಳ್ಬಹುದಾಗಿದೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ನಿಮಗೆ ಜಮಾ ಆಗ್ಬೇಕಂದ್ರೆ ಈ ಕೆಲಸ ಕಡ್ಡಾಯ. ಅತಿ ಶೀಘ್ರದಲ್ಲಿ ಬಿಟ್ಟ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಅವಾಗ ನೀವು ಮಾಡುವಿರಂತೆ. ಸದ್ಯಕ್ಕೆ ಎಲಿಜಿಬಲ್ ಇದ್ರೆ ದುಡ್ಡು ಜಮಾ ಆಗ್ತಾ ಇದೆ. ಜಮಾ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಅಥವಾ ಏನೇ ಪ್ರಶ್ನೆಗಳು ಅಥವಾ ಏನೇ ತೊಂದರೆ ಇದ್ರೆ ಗೃಹಲಕ್ಷ್ಮಿಯಲ್ಲಿ ಅಥವಾ ಬೇರೆ ಸ್ಕೀಮ್ಗಳಲ್ಲಿ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇನ್ನು ನಿಮ್ಮ ಖಾತೆಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಒಂದು ಸಾರಿ ನಿಮ್ಮ ಖಾತೆ ಚಾಲ್ತಿಯಲ್ಲಿದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾಕಂದ್ರೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ. ಅದನ್ನ ನೀವು ಚಾಲ್ತಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಅದನ್ನ ಬೇಗ ನೀವು ಮಾಡ್ಕೊಳ್ಳಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ.